ಮಾರ್ಗವಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನಂತರ ಯೇಸು ಹೇಳ್ತಾ ಇದ್ದಾನೆ, ನಾನೇ ಸತ್ಯ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಲೋಕದಲ್ಲಿ ಸುಳ್ಳು ಕೂಡ ಇದೆ. ಆ ಸೈತಾನನು, ಸುಳ್ಳುಗಾರನು, ಅವನ ಆಗಿಂದ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾನೆ. ಆದ್ರಿಂದ ಅವನು ಯಾವತ್ತಿದ್ರು ಅವನು ಏನೇ ಹೇಳಿದ್ರು ಸುಳ್ಳೆಯನ್ನು ಮಾತ್ರನೇ ಅವನು ಬಿತ್ತನೆ ಮಾಡುವಂತ ವೈದ್ಯ ಆಗಿರ್ತಾನೆ. ಆದ್ರೆ ಯೇಸು ಕ್ರಿಸ್ತನ ಸತ್ಯ ಆಗಿರೋದ್ರಿಂದ ಯೇಸುವನ್ನ ನಂಬುವವರು ಸತ್ಯವನ್ನು ಅನುಸರಿಸಿ ನಡೆಯುವಂತವರಾಗಿರ್ತಾರೆ. ಯೇಸುವನ್ನ ನಂಬದೇ ಇರೋರು ಅವ್ರು ಸುಳ್ಳನ್ನೇ ಅನುಸರಿಸಿ ನಡೆಸ್ತಾ ಇರ್ತಾರೆ. ಅವ್ರಿಗೆ ಅಂಥವ್ರಿಗೆ ನಾವೇನೋ ನಾವು ಮಾತು ಹೇಳಿದ್ರೆ ಅವ್ರು ನಮಗೆ ಪ್ರಶ್ನೆ ಮಾಡ್ತಾರೆ, ನೀವು ದೇವರನ್ನ ನಂಬಿದ್ದೀರಾ, ಅದು ಸತ್ಯ ದೇವರ, ಅದೆಲ್ಲ ಸುಳ್ಳು ದೇವರು, ಅದು ಫಾರಿನ್ ಕಂಟ್ರಿ ದೇಶದ ದೇವರು ಅಂತಾಗಿ ಅವ್ರು ನಮಗೆ ವಾಗ್ವಾದ ಮಾಡುವವರಾಗಿರ್ತಾರೆ. ಯಾಕೆಂದ್ರೆ ಅವರು ನಂಬಿರೋದು ಸುಳ್ಳನ್ನ ಸತ್ಯ ಅಂತ ನಂಬಿಟ್ಟಿರ್ತಾರೆ. ಆದ್ರಿಂದ ಅವ್ರ ನಂಬಿಕೆ ತಪ್ಪಾಗಿದ್ದಾಗ ಅವ್ರ ಆಯ್ಕೆಗಳು ಕೂಡ ತಪ್ಪಾಗಿರುತ್ತೆ. ನಾವು ಯಾವಾಗ ಸತ್ಯ ದೇವರನ್ನ ನಂಬಿರ್ತೀವೋ, ಸತ್ಯವನ್ನೇ ನಾವು ಆಯ್ಕೆ ಮಾಡಿರುತ್ತೀವೋ, ಅವಾಗ ನಮ್ಮ ಆಯ್ಕೆ ಕರೆಕ್ಟ್ ಆಗಿರುತ್ತೆ. ಹಲ್ಲೆಲೂಯಾ. ಆದ್ರಿಂದ ಯೇಸು ಹೇಳ್ತಾ ಇದ್ದೇನೆ, ನಾನೇ ನಿಮ್ಗೆ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ವಾಕ್ಯದಲ್ಲಿ ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯ ಹೇಳ್ತಾ ಇದೆ, ನೀವು ಸತ್ಯವನ್ನ ತಿಳಿದುಕೊಳ್ಳಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ ಅಂತ. ಹಲ್ಲೆಲೂಯಾ. ಯಾಕೆಂದ್ರೆ ಸತ್ಯವನ್ನ ನಾವು ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ಬದುಕಿರುವಾಗಲೇ ನಾವು ಸತ್ಯವನ್ನ ತಿಳ್ಕೊಳ್ಬೇಕು. ಕೆಲವರು ಯೇಸುನ ನೀವು ಇವಾಗಲೇ ನಂಬ್ಕೊಳ್ಳಿ ಅಂತ ನಾವು ಮಾತು ಹೇಳಿದ್ರೆ ನಾವು ಸಾಯೋ ಟೈಮಿಗೆ ನಂಬ್ತೇವೆ ಸರಿ ಅಂತ ಹೇಳ್ತಾರೆ. ಅವಾಗ ಸಾಯೋ ಟೈಮಿಗೆ ನಂಬಿದ್ರೆ ಅವ್ರಿಗೆ ಬಿಡುಗಡೆ ಎಲ್ಲೂ ಯೇಸು ಕೊಡೋಕೆ ಸಾಧ್ಯ ಆಗುತ್ತೆ, ಬಿಡುಗಡೆ ಕೊಡೋಕೆ ಸಾಧ್ಯ ಆಗಲ್ಲ. ಬದುಕಿರುವಾಗಲೇ ಮಾತ್ರನೇ ದೇವರು ಅವ್ರಿಗೆ ಬಿಡುಗಡೆ ಕೊಟ್ಟು ರಕ್ಷಣೆಯಲ್ಲಿ ಆತನ ನಡೆಸ್ಬೋದು. ಆದ್ರಿಂದ ಯೇಸು ಹೇಳ್ತಾ ಇದ್ದೇನೆ, ನೀವು ಸತ್ಯವನ್ನ ತಿಳಿದುಕೊಳ್ಳಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಅವ್ನು ಜೈಲಿಂದ ಹೊರಗಡೆ ಬರ್ಬೇಕಂದ್ರೆ ಬೇಲ್ ಕೊಟ್ಟಾಗಿ ಬಿಡಿಸ್ಕೊಂಡ್ಬರ್ಬೇಕು. ಅದೇ ರೀತಿಯಾಗಿ ನಾವು ಲೋಕದ ಎಲ್ಲಾ ಜನರು ಜೈಲಲ್ಲಿ ಇದ್ದಾರೆ. ಯಾವ ಜೈಲು ಅಂದ್ರೆ ಇಡೀ ಲೋಕನೇ ಒಂದು ರೀತಿಯಲ್ಲಿ ಜೈಲು. ಈ ಜೈಲಲ್ಲಿ ನಾವು ಇದ್ದಂತ ನಮ್ಮನ್ನ ಯೇಸು ತನ್ನ ದೇಹವನ್ನ ಕೊಟ್ಟು ಬೇಲ್ ತರ ಕೊಟ್ಟು ಅದನ್ನ ನಮ್ಮನ್ನೆಲ್ಲರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ನಾವು ಈಗ ಸತ್ಯದ ಕಡೆಗೆ ಬಂದಿದ್ದೇವೆ. ಸತ್ಯವನ್ನ ತಿಳಿದುಕೊಂಡಾಗ ಅದು ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಅಂದ್ರೆ ಜೈಲಿಂದ ಯೇಸು ನಮ್ಮನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಅದರಿಂದ ದೇವರು ಕೇಳುತ್ತೆ, ಲೋಕದಲ್ಲಿ ನಾನು ನಿಮ್ಮ ಎಲ್ಲರನ್ನ ಆರಿಸಿ ತೆಗೆದುಕೊಂಡಿದ್ದೇನೆ. ಯಾಕೆಂದ್ರೆ 800 ಕೋಟಿ ಜನ ಸಂಖ್ಯೆ ಇಡೀ ಭೂಲೋಕದಲ್ಲಿ ಇರೋದು. 800 ಕೋಟಿ ಜನಸಂಖ್ಯೆಯಲ್ಲಿ ನಾವು ರಕ್ಷಣೆ ಹೊಂದಿರೋ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾಕಂದ್ರೆ ದೇವವಾಗಿಯೂ ಅದೇ ಹೇಳುತ್ತೆ, ಕರೆಯಲ್ಪಟ್ಟವರು ಅನೇಕರಾಗಿದ್ದಾರೆ, ಆದ್ರೆ ಆಯ್ಕೆ ಆದವರು ಮಾತ್ರ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ಇದ್ದಾರೆ. ಆದ್ರಿಂದ ನಾವು ಬಿಡುಗಡೆ ಹೊಂದಿರುವಂತ ನಾವು ದೇವರ ರಾಜ್ಯದಲ್ಲಿ ಹೆಚ್ಚಾಗಿ ನಡೆಯುವುದಕ್ಕೆ ನಮ್ಮನ್ನ ನಾವು ಇನ್ನೂ ಸಿದ್ಧಪಡಿಸಿಕೊಳ್ಳುವವರಾಗಿರ್ಬೇಕು, ಬಿಡುಗಡೆಯಲ್ಲಿ ನಡೆಸಲ್ಪಡುವವರಾಗಿರ್ಬೇಕು. ಮತ್ತು ಇನ್ನೂ ನಮಗೆ ಗೊತ್ತಿರೋವರೆಗೂ ಕೂಡ ಸುವಾರ್ತೆ